ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ರಿಕ್ರೂಟ್ಮೆಂಟ್ ಪ್ರಾಸೆಸ್ಗೆ ಒಳ ಮೀಸಲಾತಿ ಸರ್ಟಿಫಿಕೇಟ್ ಅಡ್ಡಿ ಆಗ್ತಿಲ್ಲ ಇದ್ರ ಬಗ್ಗೆ ನಾನು ಹೇಳ್ತೀನಿ. ಈಗ ಇರೋ ಸರ್ಟಿಫಿಕೇಟ್ ಐ ಡಿಯಿಂದನೂ ಅವರು ರಿಕ್ರೂಟ್ಮೆಂಟ್ ಪ್ರಾಸೆಸನ್ನು ಶುರು ಮಾಡ್ಬೋದು. ಇದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ನಾವು ಅಪ್ಲಿಕೇಶನನ್ನು ಫಿಲ್ ಮಾಡಬೇಕಾದ್ರೆ ನಮಗೆ ಕ್ಯಾಸ್ಟ್ ಯಾವುದು ಅಂತ ತೋರಿಸುತ್ತೆ, ಆಮೇಲೆ ಸಬ್ ಕ್ಯಾಸ್ಟ್ ಯಾವುದು ಅಂತಲೂ ತೋರಿಸುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಒಂದು ಕಾಲಮ್ ಮಾಡಿಬಿಟ್ಟು ಅವರು ಆಟೋಮೆಟಿಕ್ಕಾಗಿ ಅಪ್ಡೇಟ್ ಆಗೋ ಥರ, ಲೈಕ್ ಇವಾಗ ಎಸ್ ಸಿ ಅಂತ ಫಿಲ್ ಮಾಡಿದರೆ ಎಸ್ ಸಿಯಲ್ಲಿ ಇವಾಗ ಲಂಬಾಣಿ ಅನ್ನೋ ಕ್ಯಾಸ್ಟನ್ನು ಫಿಲ್ ಮಾಡಿದರೆ ಓಕೆ, ಅದು ಆಟೋಮೆಟಿಕ್ಕಾಗಿ ಅದು ಸಿ ಅಂತ ತೊಗೋಬೇಕು. ಎಸ್ ಸಿಯಲ್ಲಿ ಎ ಬಿ ಸಿ ಅಂತ 3 ಗುಂಪು ಮಾಡಿದಾರಲ್ಲ, ಆ ಥರ ಆಗಿ ಆಟೋಮ್ಯಾಟಿಕ್ಕಾಗಿ ಅದು ಫಿಲ್ ಮಾಡಿಕೊಂಡ್ರೆ ಅಪ್ಲಿಕೇಶನ್ ಪ್ರಾಸೆಸನ್ನು ನಾವು ಕಂಪ್ಲೀಟ್ ಮಾಡ್ಬೋದಲ್ವಾ. ಅಷ್ಟಕ್ಕೂ ನೋಟಿಫಿಕೇಷನ್ ಬಿಟ್ಟ ನಂತರ ಇವರೇನು ಇಮ್ಮಿಡಿಯೇಟಾಗಿ 2-3 ತಿಂಗಳಲ್ಲೇ ಇವರೇನು ಜಾಬ್ ಕೊಡೋಲ್ಲ. ನಮಗೆ ಗೊತ್ತು ಇವರು ಹೇಗಿದ್ದರೂ 1ರಿಂದ 2 ವರ್ಷ ತಗೊಳ್ತಾರೆ ಅಂತ. ಇಷ್ಟು ದಿನ ನಾವು ಅಪ್ಲೈ ಮಾಡೋ ದಿನಾಂಕದ ಮೊದಲು ಸರ್ಟಿಫಿಕೇಟ್ ಇರಬೇಕಿತ್ತು ನಮ್ಮ ಹತ್ರ. ಆದರೆ ಇದು ಇತ್ತೀಚೆಗೆ ಬಂದಂತಹ ಒಂದು ಚೇಂಜಸ್, ಒಳ ಮೀಸಲಾತಿ. ಆ ಕಾರಣಕ್ಕಾಗಿ ಹೊಸದಾಗಿ ಏನೇ ಒಂದು ಕೆಲಸವನ್ನು ಶುರು ಮಾಡಬೇಕಾದ್ರೆ ಆ್ಯಕ್ಚುಲಿ ಅದು ನಾರ್ಮಲ್ ಬರೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಉದಾಹರಣೆ, ಇವಾಗ ನಾವು GST ಅಪ್ಲೈ ಮಾಡಿದ್ವಿ 2017ರಲ್ಲಿ. ಆವಾಗ ಸ್ಟೇಟ್ಗಳೆಲ್ಲ ನಮಗೆ ಲಾಸ್ ಆಯಿತು ಅಂತ ಅಂದರು. ಅದಕ್ಕೋಸ್ಕರ ಅವರಿಗೆ GST ಕಾಂಪೆನ್ಸೇಷನ್ ಸ್ಕೀಮ್ ಕೊಡಲಿಲ್ವಾ ಒಂದು 5 ವರ್ಷಗಳ ಕಾಲ ಅಂತ. ಅದೇ ರೀತಿ ಈಗ SC/ST ಸ್ಟೂಡೆಂಟ್ಸ್ಗಳಿಗೆ ಅವ್ರ ಕಡೆಯಿಂದ OBC ಆಗಲಿ ಜನರಲ್ ಸ್ಟೂಡೆಂಟ್ಸ್ಗಳಿಗಾಗಲಿ ಅವರಿಗೂ ಪ್ರಾಬ್ಲಮ್ ಆಗಬಾರ್ದಲ್ವ. ಆ ಕಾರಣಕ್ಕಾಗಿ ಇವಾಗ ಇರುವಂತನೇ RD ನಂಬರನ್ನು ಯೂಸ್ ಮಾಡಿಕೊಂಡು ಜಸ್ಟ್ ಒಂದು ಕಾಲಮನ್ನು ಎಕ್ಸ್ಟ್ರಾ ಮಾಡಿದರೆ ಅದು ಆಟೋಮ್ಯಾಟಿಕ್ ಅಪ್ಡೇಟ್ ಆಗೋ ಥರ ಮಾಡಿ ಅವರು ಪ್ರಾಸೆಸನ್ನು ಕಂಪ್ಲೀಟ್ ಮಾಡ್ಕೋಬೋದು, ಅಪ್ಲಿಕೇಶನ್ ಪ್ರಾಸೆಸನ್ನು. ಹಾಗೆಯೇ ಅವರು ಸ್ವಲ್ಪ ಯೂಶ್ವಲಿ ಏನು ಮಾಡ್ತಿದ್ರು ಅಂದರೆ ಅದೇ ಡೇಟ್ ಒಳಗಡೆ ಸರ್ಟಿಫಿಕೇಟ್ ಬೇಕು ಅಂತ. ಇದು ಹೊಸದಾಗಿ ಮಾಡಿರುವಂಥ ಪ್ರಾಸೆಸ್ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ದಿನಗಳ ಟೈಮನ್ನು ಕೊಟ್ಟು ಅಷ್ಟು ದಿನದಲ್ಲಿ ನೀವು ನಿಮ್ಮ ಸರ್ಟಿಫಿಕೇಟನ್ನು ಮಾಡಿಸ್ಕೊಳ್ಳಿ. ಒಟ್ಟಿನಲ್ಲಿ DV ಬರೋದಕ್ಕಿಂತ ಮುಂಚೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ಗೂ ಬರೋಕ್ಕಿಂತ ಮುಂಚೆ ನಿಮ್ಮ ಬಳಿ ಆ ಸರ್ಟಿಫಿಕೇಟು ಮಸ್ಟ್ ಇರಬೇಕು ಅಂತ. ಹೊಸ ಸರ್ಟಿಫಿಕೇಟ್ ಆ ರೀತಿ ಏನಾದರೂ ಮಾಡ್ಬೋದು. ಅಷ್ಟಕ್ಕೂ ಇಲ್ಲಿ ಯಾವ ಗ್ರೂಪ್, ಫಾರ್ ಎಕ್ಸಾಂಪಲ್ SC ಅವರು ಬೇರೆ ಗುಂಪಿಗೇನು ಹೋಗ್ತಿಲ್ಲ ಅಲ್ವಾ, ಇಲ್ಲಿ ಎಲ್ಲರೂ ಅದೇ ಗುಂಪಲ್ಲೇ ಇರೋದು. ಜಸ್ಟ್ ಇಲ್ಲಿ ಡಿವಿಷನ್ ಮಾಡಿರುವಂಥದ್ದು ಅಷ್ಟೇ, ABC ಅಂತ 3. ಆ ಗುಂಪಿನವರು SC ಗುಂಪಿನವರೇನು OBCಗೆ ಹೋಗ್ತಿಲ್ಲ, ಹಾಗೆ OBCಯಿಂದ ಜನರಲಿಗೆ ಆ ಥರ ಕ್ಯಾಟಗರಿ ಏನೂ ಚೇಂಜ್ ಆಗ್ತಿಲ್ಲ, ಅದೇ ಗುಂಪಿನವರೇ ಇರೋದು. ಹಾಗೆ ಜಸ್ಟ್ ಈ ರೀತಿ ಚೇಂಜಸನ್ನು ಮಾಡಿಕೊಂಡು ಅವರು ಪ್ರಾಸೆಸನ್ನು ಶುರು ಮಾಡ್ಬೋದು. ಇಲ್ಲಿ ಎತ್ತಿಗೆ ಜ್ವರ ಆದರೆ ಎಮ್ಮೆಗೆ ಬರೆ ಹಾಕಿದ್ರು ಅನ್ನೋ ಪರಿಸ್ಥಿತಿ ಆಗಿದೆ. ಇಲ್ಲಿ ಒಂದು ಗುಂಪಿಗೆ ಅವರು ಮಾಡ್ತಿರುವಂಥದ್ದು ಈ ಮೀಸಲಾತಿ ಒಳ್ಳೆಯದೇ, ಆದರೆ ಆ ಗುಂಪಿನವರು ಕಷ್ಟ ಅನುಭವಿಸ್ತಿದ್ದಾರೆ. ಇದರಿಂದ ಕರ್ನಾಟಕದ ಉಳಿದ ಸ್ಟೂಡೆಂಟ್ಸ್ಗಳು ಎಲ್ಲರೂ ಕಷ್ಟ ಅನುಭವಿಸ್ತಿದ್ದಾರೆ. ಅಟ್ ಪ್ರೆಸೆಂಟ್ ಬೇಕಾಗಿರುವಂಥದ್ದು ಸದ್ಯಕ್ಕೆ ನೋಟಿಫಿಕೇಷನ್. ನಿರಾಳವಾಗಿ ಓದ್ಕೋಬೋದು ಸ್ಟೂಡೆಂಟ್ಗಳು. ಒಂದು ನೋಟಿಫಿಕೇಷನ್ ಬಿಟ್ಟರೆ, ಸದ್ಯ ನೋಟಿಫಿಕೇಷನ್ ಬಿಟ್ಟರು, ಎಕ್ಸಾಮ್ ಡೇಟ್ ಬಂತು ಅಂತ ಸೀರಿಯಸ್ ಆಗಿ ಓದ್ಬೋದು. ಎಷ್ಟೋ ಸ್ಟೂಡೆಂಟ್ಗಳು ಇಲ್ಲಿ ಬರೀ ಸ್ಟೇಟ್ ಲೆವೆಲ್ ಎಕ್ಸಾಮನ್ನೇ ಬರೀತಾರೆ. ಸೆಂಟ್ರಲ್ ಲೆವೆಲ್ ಎಕ್ಸಾಮ್ ಬರೆಯುವಷ್ಟು, ಕಾಂಪೀಟ್ ಮಾಡುವಷ್ಟು ಶಕ್ತಿ ಇಲ್ಲ ನಮ್ಮ ಹತ್ರ. ಯಾಕಂದರೆ ನಮಗೆ ನೀವು ಕೊಟ್ಟಿರುವಂಥ ಎಜುಕೇಷನ್ ಮುಂಚೆಯಿಂದನೂ ಆ ರೀತಿ ಇದೆ. ಗೌರ್ಮೆಂಟ್ ಮೀಡಿಯಮ್ ಸ್ಕೂಲಲ್ಲಿ, ಕನ್ನಡ ಮೀಡಿಯಮ್ ಸ್ಕೂಲಲ್ಲೆಲ್ಲ ಓದಿರೋ ಮಕ್ಕಳಿಗೆ ಆಲ್ ಇಂಡಿಯಾ ಲೆವೆಲಲ್ಲಿ ಕಾಂಪೀಟ್ ಮಾಡುವಂಥ ಸ್ಕಿಲ್ ನೀವು ಕೊಟ್ಟಿಲ್ಲ ಕರ್ನಾಟಕ ಸರ್ಕಾರದವರೇ. ಸೊ ಆ ಕಾರಣ ನಾವು ತುಂಬ ಕಷ್ಟ ಆಗುತ್ತೆ. ಅಟ್ಲೀಸ್ಟ್ ಈ ಎಕ್ಸಾಮ್ಗಳನ್ನಾದರೂ ಕ್ರ್ಯಾಕ್ ಮಾಡೋಣ ಅಂದರೆ ಇಷ್ಟೊಂದೆಲ್ಲ ಪ್ರಾಬ್ಲಮ್ಸ್ ಕೊಡ್ತಿದ್ದೀರಾ. ದಯವಿಟ್ಟು ನಮ್ಮ ಕಷ್ಟಗಳನ್ನೆಲ್ಲ ಅರ್ಥ ಮಾಡಿಕೊಂಡು ಆದಷ್ಟು ಬೇಗ ನಮಗೆ ನೋಟಿಫಿಕೇಷನನ್ನು ಬಿಡಿ. ಹಾಗೆಯೇ ಹೊಸ ಮೆಥಡನ್ನು ನಿಮ್ಮ ಗವರ್ನೆನ್ಸಲ್ಲಿ ಮಾಡೋದಕ್ಕೆ ಕಲೀರಿ. ಅಪ್ಪ ಹಾಕಿದ ಆಲದ ಮರ ಅಂತ ನಾವು ನೇಣು ಹಾಕ್ಕೊಳ್ಳೋಕ್ಕಾಗಲ್ಲ. ಇಲ್ಲಿ ಹೊಸ ಮೆಥಡನ್ನು ಫಾಲೋ ಮಾಡಿ ಎಲ್ರಿಗೂ ಒಳ್ಳೆಯದಾಗಬೇಕು, ಕೆಲಸ ಬೇಗ ಸಿಗಬೇಕು, ನಿಮ್ಮ ಕೆಲಸನೂ ಬೇಗ ಮುಗಿಸ್ಕೊಳ್ಳಿ. ಒಂದೊಂದೇ ರಿಕ್ರೂಟ್ಮೆಂಟನ್ನು ವರ್ಷಗಟ್ಟಲೆ ಮಾಡೋದನ್ನು ನಿಲ್ಲಿಸಿ. ಈ ವಿಡಿಯೋ ಇಷ್ಟ ಆಗಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.